ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಶರಾವತಿ ಹಿನ್ನೀರಿನ ಪ್ರದೇಶದಲ್ಲಿ ವಾಸಿಸುತ್ತಿರುವ ಜನರಿಗೆ ಸಂಪರ್ಕ ಕಲ್ಪಿಸುವ ಸಲುವಾಗಿ ಕೇಂದ್ರ ಸರ್ಕಾರ 480 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಿಗಂದೂರು ಸೇತುವೆ ನಿರ್ಮಿಸಿ ಪ್ರಯಾಣಿಕರಿಗೆ ಅನುಕೂಲ ಮಾಡಿಕೊಟ್ಟಿದೆ. ಇದರ ಬೆನ್ನಲ್ಲೇ ರಾಜ್ಯ ಸರ್ಕಾರ ಸಾಗರ ತಾಲೂಕಿನ ಹಸಿರುಮಕ್ಕಿ ಬಳಿ ಶರಾವತಿ ನದಿಯ ಲಿಂಗನಮಕ್ಕಿ ಜಲಾಶಯದ ಹಿನ್ನೀರಿನಲ್ಲಿ 125 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸೇತುವೆ ನಿರ್ಮಾಣವಾಗುತ್ತಿದ್ದು ಕಾಮಗಾರಿ ಮುಕ್ತಾಯದ ಹಂತ ತಲುಪಿದೆ. ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಸ್ಥಳಕ್ಕೆ ಈ ವೇಳೆ ಶಾಸಕ ಬೇಳೂರು ಗೋಪಾಲಕೃಷ್ಣ ಸೇರಿದಂತೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಗುತ್ತಿಗೆದಾರರನ್ನು ಕರೆಸಿ ವಾರ್ನಿಂಗ್ ಮಾಡಿದ್ದಾರೆ. ಇದು ನೆನಪಿರಬೇಕು. ಬಳಿಕ ಸತೀಶ್ ಜಾರಕಿಹೊಳಿ ಶರಾವತಿ ಹಿನ್ನೀರಿನ ಪ್ರದೇಶದಲ್ಲಿ ಸೇತುವೆ ನಿರ್ಮಾಣ ಮಾಡುತ್ತಿರುವುದರಿಂದ ಈ ಭಾಗದ ಜನರಿಗೆ ಅನುಕೂಲವಾಗಲಿದ್ದು ಮೇ ತಿಂಗಳಿನಲ್ಲಿ ಕಾಮಗಾರಿ ಪೂರ್ಣಗೊಳ್ಳುವ ನಿರೀಕ್ಷೆಯಿದೆ. ಈ ಸೇತುವೆ ಆರಂಭದಿಂದ ಸಾಗರ, ಹೊಸನಗರ ಸೇರಿದಂತೆ ಕೊಲ್ಲೂರು, ಕುಂದಾಪುರಕ್ಕೆ ತೆರಳುವವರೆಗೂ ಅನುಕೂಲವಾಗಲಿದೆ. ಸಾಗರದಲ್ಲಿ ರಸ್ತೆ ಅಗಲೀಕರಣಕ್ಕೆ ಬಾಕಿ ಇರುವ 11 ಕೋಟಿ ರೂಪಾಯಿಯನ್ನು ಶೀಘ್ರ ಬಿಡುಗಡೆ ಮಾಡಲಾಗುವುದು ಎಂದರು. ಒಟ್ಟಾರೆ ಬೇಗ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಇದ್ರ ಜೊತೆಗೆ ಸಾಗರ್ ಸಿಟಿಯಲ್ಲಿ ವೈಂಡಿಂಗ್ಗೆ ಅದನ್ನು ತಕ್ಷಣ 11 ಕೋಟಿಯನ್ನ ಕೊಡ್ತೀವಿ. ಜೊತೆಗೆ ಪೊಲೀಸ್ ಸ್ಟೇಷನ್ಗೆ ಒಂದು ಜಾಗ ಕೇಳಿದ ಚೆಕ್ ಮಾಡ್ತೀವಿ. ದೂರದರ್ಶನದೊಂದಿಗೆ ಸ್ಥಳೀಯರಾದ ರಮೇಶ್ ಕೂಡ್ಲುತೋಟ ಬಹಳ ವರ್ಷಗಳಿಂದ ಹಸಿರುಮಕ್ಕಿ ಸೇತುವೆ ನಿರ್ಮಾಣವಾಗಬೇಕೆಂಬುದು ಈ ಭಾಗದ ಜನರ ಕನಸಾಗಿತ್ತು. ಸೇತುವೆ ನಿರ್ಮಾಣ ಕಾರ್ಯ ಅಂತಿಮ ಹಂತದಲ್ಲಿದ್ದು ಶೀಘ್ರ ಮುಕ್ತಾಯಗೊಳಿಸಿ ಸಾರ್ವಜನಿಕರ ಸೇವೆಗೆ ಲಭ್ಯವಾಗುವಂತೆ ಮಾಡಬೇಕು ಎಂದರು. ಸಾಕಷ್ಟು ಪ್ರಯತ್ನ ಪಟ್ಟಿದೆ, ಮುಗಿತಾ ಇರುವ ಹಂತದಲ್ಲಿದೆ. ಆದಷ್ಟು ಬೇಗ ಮುಗಿಸಿ ತುಂಬಾ ಶೀಘ್ರದಲ್ಲಿ ಉತ್ತಮವಾಗಿ ನಮ್ಮ ಈ ಜನರಿಗೆ ಸಂಚಾರಕ್ಕೆ ವ್ಯವಸ್ಥೆ ಮಾಡಿಕೊಡ್ಲಿ ಅಂತ ಅವ್ರನ್ನ ಕೇಳ್ಕೊಟ್ಟು. ಪ್ರವಾಸಿಗರಾದ ಚಂದುಶ್ರೀ ತುಮಕೂರು ಕೊಲ್ಲೂರಿಗೆ ಹೋಗಲು ಹಸಿರುಮಕ್ಕಿ ಮೂಲಕ ಲಾಂಚ್ನಲ್ಲಿ ಕ್ರಮಿಸಿ ಸಾಗಬೇಕು. ಸೇತುವೆ ನಿರ್ಮಾಣದಿಂದ ಪ್ರವಾಸಿಗರಿಗೆ ಅನುಕೂಲವಾಗಲಿದೆ ಎಂದು ಹೇಳಿದರು. ಕೆಲಸ ಆದಷ್ಟು ಬೇಗ ಇದು ಕೆಲಸ ಪೂರ್ಣಗೊಂಡ್ರೆ ನಮಗೆ ಕೊಲ್ಲೂರು ಎಲ್ಲೆಲ್ಲ ಹೋಗಕ್ಕೆ ಅನುಕೂಲ ಆಗುತ್ತೆ. ಈಗ ನಾವು ಬ್ರಿಡ್ಜ್ ಕಾಯ್ಕೊಂಡು ಕೂತಿದೀವಿ. ಬ್ರಿಡ್ಜ್ ಅಲ್ಲಿ ಬೇಗ ಆಗ್ತಾ ಇಲ್ಲ ಹೋಗ್ಲಿಕ್ಕೆ. ಈ ಬ್ರಿಡ್ಜ್ ಬೇಗ ಕಂಪ್ಲೀಟ್ ಆದ್ರೆ ನಮಗೆ ಅನುಕೂಲ ಆಗುತ್ತೆ. ಸ್ಥಳೀಯರಾದ ಗೋಪಾಲಕೃಷ್ಣ ಸಾಗರ, ಸಿಗಂದೂರು ಸೇತುವೆ ಪ್ರವಾಸಿಗರಿಗೆ ಅನುಕೂಲವಾಗಲಿದೆ. ರಾಜ್ಯ ಸರ್ಕಾರ ಶೀಘ್ರ ಕಾಮಗಾರಿ ಪೂರ್ಣಗೊಳಿಸಿ ಜನರ ಬಳಕೆಗೆ ಮುಕ್ತಗೊಳಿಸಬೇಕೆಂದು ಸೂಚಿಸಿದರು. ಒಂದು ವರ್ಷ ಆಗ್ತಾ ಬಂತು, ಆದರೆ ತುಮರಿ ಸೇತುವೆಗೂ ಹಸಿರುಮಕ್ಕಿ ಸೇತುವೆಗೂ ಹೋಲಿಸಿದ್ರೆ ಇದರ ಅರ್ಧದಷ್ಟಿದೆ. ಆದರೆ ತುಮರಿ ಸೇತುವೆ ಜಾಸ್ತಿ ಇದೆ, ಸಿಂಗಂದೂರು ಆಗಿದೆ. ಈ ಹಸಿರುಮಕ್ಕಿ ಸೇತುವೆ ಆದ್ರೆ ಒಳ್ಳೆಯದು. ಕುಂದಾಪುರ, ಕೊಲ್ಲೂರು ದೇವಸ್ಥಾನಕ್ಕೆ ಹೋಗೋಕ್ಕೆಲ್ಲ ಭಾರಿ ಅನುಕೂಲ ಆಗುತ್ತೆ.